ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ನಾನು ನಿಮಗೆ ರೋಸ್ಟೆಡ್ ರವೆಯಿಂದ ಬ್ರೇಕ್ಫಾಸ್ಟ್ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಉಪ್ಪಿಟ್ಟು ಮಾಡೋದು. ಇದು ರೋಸ್ಟೆಡ್ ಸೂಜಿ ರವೆ ಅಂತ. ಇದು ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ. ಬೇಗ ಅರ್ಜೆಂಟಲ್ಲಿ ಆಗಬೇಕು, ನೀವು ಕೆಲಸಕ್ಕೆ ಹೋಗೋರಿಗೆ ಇದೆಲ್ಲ ಈಸಿ ಕೆಲಸ. ನೋಡಿ, ಇದನ್ನು ತಂದು ಟ್ರೈ ಮಾಡಿ ನೋಡಿ. ತುಂಬ ಚೆನ್ನಾಗಿ ಬರುತ್ತೆ ಮತ್ತು ತುಂಬ ಟೇಸ್ಟಿಯಾಗೂ ಇರುತ್ತೆ ಈ ರವೆ ಉಪ್ಪಿಟ್ಟು ಮಾಡಿದ್ರೆ ಇದರಲ್ಲಿ. ನೋಡಿ, ಮತ್ತು ಇದಕ್ಕೆ ಬೇಕಾಗಿರೋದು ನೋಡಿ, ನಮಗೆ 5 ಜನ ಇರೋದ್ರಿಂದ 2 ಟೊಮೊಟೊ, 1 ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಮತ್ತು ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ, ಸ್ವಲ್ಪ ಕಾಯಿ ತುರಿ. ಇಷ್ಟಾದರೆ ನಿಮಗೆ ಉಪ್ಪಿಟ್ಟು ರೆಡಿ. ಇದನ್ನು ಬನ್ನಿ ಇವಾಗ ಇದನ್ನು ಹಚ್ಕೊಳ್ಳೋಣ. ನೋಡಿ, ಇದೆಲ್ಲ ಹಚ್ಕೊಂಡಿದ್ದೀನಿ. ಇವಾಗ ಬನ್ನಿ ಮಾಡೋಣ, ಹಿಂಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಮತ್ತು ಸ್ವಲ್ಪ ಬಿಸಿನೀರು ಕಾಯಕ್ಕೆ ಇಟ್ಟಿದ್ದೀನಿ, ಯಾಕಂದರೆ ಸ್ವಲ್ಪ ಬೇಗ ಆಗುತ್ತೆ ಅಂತ. ಓಕೆ ಫ್ರೆಂಡ್ಸ್, ಈಗ ಬಾಣಲಿ ಇಟ್ಟಿದ್ದೀನಿ, ಎಣ್ಣೆ ಹಾಕ್ತೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾದಿದೆ, ಸಾಸಿವೆ ಹಾಕ್ತಾಯಿದ್ದೀನಿ, ಜೀರಿಗೆ, ಸ್ವಲ್ಪ ಸಾಸಿವೆ ಸಿಡಿಲಿ. ಈಗ ಉದ್ದಿನಬೇಳೆ, ಕಡಲೆಬೇಳೆ, ಈಗ ಹಚ್ಕೊಂಡಿರೋ ಹಸಿಮೆಣಸಿನ್ಕಾಯಿ, ಮತ್ತು ಈರುಳ್ಳಿ. ಈಗ ಈರುಳ್ಳಿ ಬೆಂದಿದೆ, ಟೊಮೊಟೊ ಹಾಕೊಳ್ಳೋಣ. ಈಗ ಟೊಮೊಟೊ ಬೆಂದಿದೆ, ಸ್ವಲ್ಪ ಕಾಯಿ ತುರಿ ಹಾಕೊಳ್ಳೋಣ. ನಿಮಗೆ ನೀರು ಕಾಯಿಸೋಕೆ ಇಟ್ಕೊಂಡ್ಬಿಟ್ಟು ಮಾಡಿಬಿಟ್ರೆ ಬೇಗ ಆಗುತ್ತೆ. ನಿಮಗೆ ಏನಪ್ಪ ಕಾಯ್ಕೊಂಡಿರಬೇಕು ನೀರು ಕಾಯೋವರೆಗೂ ಅನ್ನಂಗೆ ಏನಿಲ್ಲ. ಮತ್ತು ನೋಡಿ, ಉಪ್ಪು ರುಚಿಗೆ ತಕ್ಕಷ್ಟು. ಸ್ವಲ್ಪ ಕೈ ಆಡಿಸ್ತಾ ಇದ್ರೆ ಗಂಟಾಗಲ್ಲ. ಈಗ ಕೊತ್ತಂಬರಿ ಸೊಪ್ಪು, ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಏನಪ್ಪ ರವೆ ಹುರ್ಕೋಬೇಕು, ಅದಕ್ಕೆ ಟೈಮ್ ಎಷ್ಟು, ಒಂದೊಂದು ಸಲ ರವೆ ಸೀದೋಗ್ಬಿಡುತ್ತೆ, ಅದೆಲ್ಲ ನಿಮಗೆ ಇದೇ ಇರಲ್ಲ. ನೋಡಿ, ಈಗ ಸ್ವಲ್ಪ 1-2 ಸ್ಪೂನಷ್ಟು ತುಪ್ಪ, ನೋಡಿ ರೆಡಿಯಾಗಿದೆ. ಈಗ ಸ್ವಲ್ಪ ಹೊತ್ತು ತಟ್ಟೆ ಮುಚ್ಚಿಬಿಡೋಣ. ನೋಡಿ, ನಾನೀಗ ಬಾಣಲಿಯಿಂದ ತೆಗೆದು ಹಾಟ್ ಬಾಸ್ಗೆ ಹಾಕಿದ್ದೀನಿ. ಯಾಕಂದರೆ ಹಾಟ್ ಬಾಸ್ಕಲ್ಲಿ ಇಟ್ಟರೆ ಸ್ವಲ್ಪ ಬಿಸಿ ಇರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಹಾಟ್ ಬಾಸ್ಗೆ ಹಾಕಿಟ್ಟಿದ್ದೀನಿ. ನೋಡಿ ಫ್ರೆಂಡ್ಸ್, ಉಪ್ಪಿಟ್ಟು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಟ್ರೈ ಮಾಡಿ, ರವೆ ತರಿಸ್ಕೊಂಡು ನೀವು ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಇದು ಮಾಡಿದ್ರಲ್ಲಿ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.